ಇಲ್ವಾ? ಫೋಕಸ್ ನೋಡಿ ಸರ್, ಖಂಡಿತ ಮಾಡಿ ಗೊತ್ತಾಗುತ್ತೆ. ಅಲ್ಲ ಫೋಕಸ್ ಮಾಡಿ ನೀವು ನೋಡಿದ್ದೀರಲ್ಲ, ಅದೇನು ಗೊತ್ತಾಯ್ತು ಹೇಳಿ ಬನ್ನಿ. ಅಂಡೋರ್ ಕಾಲ ರಾಜ್ಕುಮಾರ್ ಅವರಿದ್ರ ನೋಡಿ, ಅದು ಸತ್ಯಯುಗ, ನಾವು ಬದುಕ ಇದೇ ಕಲಿಯುಗ. ಯಾವಾಗ ಅಂತ ಯಾರು ಗೊತ್ತಿಲ್ಲ. ಫೋಕಸ್ ಮಾಡಿದ್ದೀವಿ, ನೋಡ್ಬೇಕು, ಇನ್ನೊಂದ್ಸತಿ ಫೋಕಸ್ ಮಾಡ್ತೀವಿ. ನೀವು ಮೇಡಮ್ ಹೇಗೆ ಮೂವಿ ನೋಡಿದ್ರೆ ನಿಮಗೂ ಫೋಕಸ್ ಆಗುತ್ತೆ, ಏನು ತೋರಿಸ್ಬೇಕಂತ. ಅದಕ್ಕೆ ನಿಮಗೂ ತೋರಿಸ್ತಾ ಇರೋದು. ಇಲ್ಲ ಎಂಜಾಯ್ ಫೋಕಸ್ ಮಾಡ್ಕೊಳ್ಳಿ, ನಮ್ಮನ್ನ ಫೋಕಸ್ ಮಾಡ್ಕೊಂಡಾಗುತ್ತೆ. ನಮ್ಮನ್ನ ಫೋಕಸ್ ಮಾಡಕ್ಕೆ ಇಲ್ಲಿ ಬಂದಿರೋದಲ್ವಾ ಸರ್? ಡೈರೆಕ್ಟ್ರಲ್ಲಿ ಉಪೇಂದ್ರ ಸ್ಟ್ಯಾಂಡ್ ಸ್ಟಾಲ್, ಸ್ವಲ್ಪ ರಿಯಾಲಿಟಿ, ರಿಯಲ್ ಲೈಫ್ ಚೆನ್ನಾಗಿದೆ ಸರ್. ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಮೂವಿ ನೋಡಿದ್ರೆ ಸೂಪರ್ ಅರ್ಥ ಆಗುತ್ತೆ, ಚೇಂಜ್ ಆಗುತ್ತೆ, ನಿಮ್ಮ ಫೋಕಸ್ ಚೇಂಜ್ ಆಗುತ್ತೆ. ಪಿಕ್ಚರ್ ನೋಡಿ ಇಲ್ಲಾಂದ್ರೆ ಗೊತ್ತಾಗಲ್ಲ. ಮೂವಿ ನೋಡಿ ಸೂಪರ್ ಆಗಿ ಬಂದಿದೆ. ಉಪ್ಪಿ ಸರ್ 10 ವರ್ಷ ಆದ್ಮೇಲೆ ಒಳ್ಳೆ ಫಿಲಮ್ ಮಾತ್ರ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಾನೆ ಹೇಳ್ಬೋದು. ಆಗಿರ್ಬೋದು, ಇವಾಗಿನ ಜನ್ರೇಷನ್ ಆಗಿರ್ಬೋದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂರೋದಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತವ್ರೆ. ಸಿನಿಮಾ ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನಂದರೆ ಟೈಮ್ ವೇಸ್ಟ್ ಮಾಡಬೇಡಿ, ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಬುದ್ಧಿನ ಉಪಯೋಗಿಸ್ಕೊಂಡು ಬಾಳಿ. ಅದನ್ನ ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಕ್ಳಿಗೆ ಹೇಳ್ತಾ ಇದ್ದೀರಾ. ಉಪೇಂದ್ರನಿಗೆ ಹೇಳಿ ನಿಮ್ಮ ಮಕ್ಳು ತಿಳ್ಕೊಳ್ಳುವಂಥದ್ದು ಏನಿದೆ? ನನಗೆ ಉಪೇಂದ್ರ ಅವ್ರ ಪಿಕ್ಚರ್ ತೆಗೆದಾಗಿಂದ ನಂಗೆ ಅವ್ರ ಫ್ಯಾನ್. ನಾನು ಅವತ್ತಿಂದ ಅವ್ರ ಪಿಕ್ಚರ್ ನೋಡಿ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಿಮಗೆ ಹೇಗಿದೆ ಇದು? ಮೂವಿ ನೋಡಿದ ಮೇಲೆ ತುಂಬ ಅರ್ಥಗರ್ಭಿತವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೂ ತುಂಬಾ ಕಷ್ಟ ಇದೆ, ಬಟ್ ತಿಳ್ಕೋಬೇಕು. ಇದರಲ್ಲಿ ಉಪೇಂದ್ರ ಅವರು ಹೇಳಿರೋ ಒಂದು ಮಾತು ಏನು ಅಂದರೆ, ದೇವರು ಸೃಷ್ಟಿ ಮಾಡಿರೋ ಆ ದೇವ್ರನ್ನ ನಾನು ತುಳಿಯಲ್ಲ, ಆದರೆ ಮನುಷ್ಯ ಸೃಷ್ಟಿ ಮಾಡಿರೋ ದೇವ್ರನ್ನ ನಾನು ತುಳಿತೀನಿ ಅಂತಾರಲ್ಲ, ಅದು ತುಂಬಾ ಅರ್ಥ ಇದೆ. ಯಾಕೆಂದರೆ ಈ ದೇವ್ರನ್ನೆಲ್ಲ ಸೃಷ್ಟಿ ಮಾಡಿರೋದೇ ನಾವು. ಬೇರೆ ಬೇರೆ ದೇವರುಗಳಿದೆ ಅಂತ ನಾನು ಇವಾಗ ನಂಬೋದಿಲ್ಲ. ಇದು ಒಂಥರ ತುಂಬ ಕಷ್ಟವಾಗಿದೆ, ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟವಾಗಿದೆ. ಎರಡೇ ಮಾತು, ಬುದ್ಧಿ ಇದ್ದರೆ ಮುಂದೆ ನೋಡು, ಎಲ್ಲನೂ ಉಲ್ಟಾ ಪಲ್ಟಾ ಮಾಡಿ ನೋಡು. ನಮ್ಮ ಉಪೇಂದ್ರ ಅವ್ರು ಏನು ಹೇಳೋರು ಅಂತಂದರೆ, ಜನರು ಬುದ್ಧಿವಂತರು ನಡ್ರು ಅನ್ನೋದನ್ನು ಫಿಲಮಲ್ಲೇ ತೋರಿಸ್ಬಿಟ್ಟಾರೆ ಅಷ್ಟೇ.